ಭಾರತೀಯ ಜನತಾ ಪಾರ್ಟಿ ಅಶಿಸ್ತನ್ನ ಸಾಮಾನ್ಯ ಯಾವತ್ತೂ ಸಹಿಸಿಲ್ಲ, ಸಹಿಸೋದು ಇಲ್ಲ. ಕ್ರಮ ತಡ ಆಗ್ಬೋದು, ಆದರೆ ಕ್ರಮದಲ್ಲಿ ವ್ಯತ್ಯಾಸಗಳು ಯಾವುದೂ ಆಗೋದಿಲ್ಲ. ಹಾಗಾಗಿ ಅಶಿಸ್ತಿನ ವರ್ತನೆ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಎಷ್ಟೇ ದೊಡ್ಡ ನಾಯಕರಾದರೂ ಕೂಡ ಮಾಡಬಾರ್ದು ಅನ್ನೋಂಥದ್ದು ನಮ್ಮ ಪಕ್ಷದ ನಿಯಮ. ಆ ನಿಯಮ ಉಲ್ಲಂಘನೆ ಮಾಡಿದ ಅದರ ಪರಿಣಾಮ ಇವತ್ತು ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ. ಕಾರ್ಯಕರ್ತರು ಇದನ್ನು ಸಹಜವಾದಂಥ ರೀತಿಯೊಳಗಡೆ ಪಕ್ಷದ ಒಂದು ಶಿಸ್ತಿಗೊಳಪಟ್ಟಂತೆ ಕಾರ್ಯಕರ್ತರು ಮಾಡ್ತಾರೆ. ಹಾಗಾಗಿ ಇದು ಸಹಜವಾದಂಥ ರೀತಿಯಲ್ಲಿ ಪ್ರಕ್ರಿಯೆ ಆಗಿದೆ. ಇದನ್ನು ಬಹಳ ವಿಶೇಷ ಅರ್ಥ ಕೊಡುವಂಥ ಅವಶ್ಯಕತೆ ಇದೆ ಅಂತ ಹೇಳಿ ನನಗೇನು ಅನಿಸೋದಿಲ್ಲ. ಹಿರಿಯರಿರಲಿ ಕಿರಿಯರಿರಲಿ ಶಿಸ್ತು ಎಲ್ರಿಗೂ ಒಂದೇ, ಎಷ್ಟೇ ದೊಡ್ಡವರಾದರೂ ಅದು ಒಂದೇ. ಉಮಾಭಾರತಿಯವರನ್ನು ಕೂಡ ನಾವು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ವಿ. ಬಹಳಷ್ಟು ಜನದ ಪಕ್ಷದಿಂದ ದೊಡ್ಡ ದೊಡ್ಡವರು ಬೇರೆ ಬೇರೆ ರೀತಿಯ ವರ್ತನೆಗಳನ್ನು ಮಾಡಿದಾಗ ಪಕ್ಷಕ್ಕೆ ಕಸಿವಿಸಿ ಆಗುವಂಥ ಕೆಲಸಗಳು ಕಾರ್ಯಕರ್ತರ ಮೇಲೆ ಬಹಳ ಮನಸ್ಸಿನ ಮೇಲೆ ಪರಿಣಾಮ ಬೀಳುವಂಥ ಅನೇಕ ಸಂಗತಿಗಳಿದೆ. ಕಾರ್ಯಕರ್ತ ವ್ಯತ್ಯಾಸ ನಡ್ಕೊಂಡ್ರೆ ಈ ಪಾರ್ಟಿಲಿ ಸಹಿಸದೇ ಇರುವಂಥ ಸ್ಥಿತಿ ಇಲ್ಲಿ ಕಾರ್ಯಕರ್ತರಿರುವಂಥದ್ದು. ಹಾಗಾಗಿ ಇನ್ನೇ ದೊಡ್ಡ ದೊಡ್ಡ ನಾಯಕರೇ ಈ ಪಕ್ಷಕ್ಕೆ ಹಾನಿ ತರುವಂಥ ಕೆಲಸ ಮಾಡಿದಾಗ ಪಕ್ಷ ಸಹಜವಾದಂಥ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಮಾಡಿದೆ, ಅದಕ್ಕೆ ಕ್ರಿಯೆಯನ್ನು ಮಾಡಿದೆ. ಹಾಗಾಗಿ ಇದು ಎಲ್ಲರ ಜೀವನದಲ್ಲೂ ಇದು ನಡೆಯುವಂಥದ್ದೇ. ಅಕಸ್ಮಾತ್ ಯಾರು ಈ ರೀತಿಯ ಅಶಿಸ್ತನ್ನು ಪಾಲನೆ ಮಾಡ್ತಾರೆ, ಅದು ಯಾರೇ ಚಂದಿನ ಅಶಿಸ್ತಿಂದ ವರ್ತನೆ ಮಾಡೋದು ಇವತ್ತೆಲ್ಲ ನಾಳೆ ತೆಗೆದಾಕ್ತಾರೆ. ಇದು ಪಕ್ಷದಲ್ಲಿ ಯಾವತ್ತೂ ಕೂಡ ಇದು ಎಷ್ಟೇ ದೊಡ್ಡವರಾಗಿರ್ಬೋದು, ಎಷ್ಟೇ ಸಣ್ಣವರಾಗಿರ್ಬೋದು, ಶಿಸ್ತೆ. ಹಾಗಾಗಿ ಇದರೊಳಗಡೆ ಬೇರೆ ಅರ್ಥ ಕೊಡುವಂಥ ಅವಶ್ಯಕತೆ ಇದೆ ಅಂತ ನನಗೆ ಅನಿಸೋದಿಲ್ಲ. ಸರ್, ಮೃತ್ಯುಂಜಯ ಸ್ವಾಮೀಜಿಗಳು ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ತೀವಿ, ಇದು ಯಡಿಯೂರಪ್ಪ ಸಹಜವಾದ ಕ್ರಿಯೆಗಳದು. ನಾವು ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಅವರೆಲ್ಲರೂ ಕೂಡ ಶಿಸ್ತಿಗೆ ಒಳಪಡಬೇಕು ಅಂತ ಹೇಳುವಂಥ ರೀತಿ ಒಳಗಡೆ ಅವರೆಲ್ಲರೂ ಕೂಡ ಕಾರ್ಯ ಮಾಡಬೇಕಾಗುತ್ತೆ. ಯತ್ನಾಳ್ ಅವರು ಅವ್ರನ್ನ ಉಚ್ಚಾಟನೆ ಮಾಡಿರೋದ್ರಿಂದ ನೆಕ್ಸ್ಟ್ ಬಿಜೆಪಿ 36 ಕ್ಷೇತ್ರಗಳನ್ನ ಬರಲ್ಲ ಅಂತ ಹೇಳಿದ್ದಾರೆ. ಇರ್ಬೋದು, ಆದರೆ ಶಿಸ್ತನ್ನು ಬಿಡಲ್ಲ ಪಾರ್ಟಿ ಝೀರೋ ಅಂತ ಕಟ್ಕೊಂಡು ಬಂದಂಥ ಪಾರ್ಟಿ ನಮ್ಮದು. ಮತ್ತು ವಾಪಸ್ 0ಗೆ ಹೋಗ್ಬೋದು, ಆದರೆ ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆಯನ್ನು ಉದ್ಧ್ವಸ್ತಗೊಳಿಸ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ನಮಗೇನು ಹೇಳಿದ್ದಾರೆ ಪಾರ್ಟಿಲಿ ಅಂತ ಹೇಳಿದ್ರೆ, ಪಾರ್ಟಿ ಕಟ್ಟಲಿಕ್ಕೆ ಮಾತ್ರ ಅಧಿಕಾರ ಇರೋವಂಥದ್ದು, ಪಾರ್ಟಿಯನ್ನು ಹೊಡಿಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಪಾರ್ಟಿಯನ್ನು ಹಾಳು ಮಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸೊ ಹಾಗಾಗಿ ಯಾವುದೇ ಸಂದರ್ಭ ಇದ್ದರೂ 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ನಮ್ಮ ಪಾರ್ಟಿಲಿ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಯಾರೇ ದೊಡ್ಡವರಿದ್ದರೂ ಕೂಡ ಅವರು ಪಕ್ಷದ ಶಿಸ್ತಿಗೆ ಒಳಪಟ್ಟು ಕಾರ್ಯ ಮಾಡ್ರಪ್ಪ ಅಂಥೇಳಿ ಮಾರ್ಗದರ್ಶನ ಮಾಡಬೇಕು. ಬಿಟ್ಟರೆ ಇದ್ರ ಜೊತೆಗೆ ನಿಂತ್ಕೊಳ್ಳುವಂಥದ್ದು ಎಷ್ಟು ಸರಿನೋ ತಪ್ಪು ಅವರು ಯೋಚನೆ ಮಾಡಬೇಕು. ಶ್ರೀಗಳು ಪ್ರೊಟೆಸ್ಟ್ ಮಾಡ್ತಾರಂತೆ, ಸಹಜವಾದಂಥ ಪ್ರಕ್ರಿಯೆ ಅದೆಲ್ಲ ನಡೆಯುತ್ತೆ. ಯಾರು ಏನು ಬೇಕಾದ್ರೂ ಮಾಡಲಿ, ಖಂಡಿತ ನಡೆಯುತ್ತೆ. ಸಾಮಾನ್ಯವಾಗಿ ಪ್ರೊಟೆಸ್ಟ್ಗಳು ಇದೆಲ್ಲ ಈ ಥರ ಸಂದರ್ಭಗಳಲ್ಲಿ ಯಾರಿಗೆ ಕ್ಲಾರಿಟಿ ಇರೋದಿಲ್ಲ, ಪಕ್ಷದ ಶಿಸ್ತನ್ನ ಏನು ಅಂತೇಳಿ ಅರ್ಥ ಮಾಡ್ಕೊಂಡಿರೋದಿಲ್ಲ, ಅಂಥವ್ರು ಈ ಥರದ ಕಾರ್ಯಗಳಿಗೆ ಕೈ ಹಾಕ್ತಾರೆ. ಕಾರ್ಯಕರ್ತರಿಗಂತೂ ನಾನು ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಪಕ್ಷ ಕಾರ್ಯಕರ್ತರ ಆಧಾರಿತದಂಥ ಪಾರ್ಟಿ ನಮ್ಮದು, ಕೇಡರ್ ಬೇಸ್ಡ್ ಆರ್ಗನೈಸೇಷನ್ ನಮ್ಮದು. ಹಾಗಾಗಿ ಕೇಡರಿಗೆ ನೋವಾಗುವಂಥ ಕೆಲಸ ಯಾರೇ ನಾಯಕರುಗಳು ಮಾಡಬಾರ್ದು ಅನ್ನೋಂಥ ಸಂಗತಿ ನಮಗೆಲ್ಲರಿಗೂ ಗೊತ್ತಿರೋಂಥದ್ದು. ಹಾಗಾಗಿ ಎಷ್ಟೇ ದೊಡ್ಡವರಾದರೂ ಅದಕ್ಕೆ ಸರಿಯಾದಂಥ ರೀತಿಯೊಳಗಡೆ ಮುಂದಕ್ಕೆ ಹೋಗುವಂಥ ಕೆಲಸವನ್ನು ಶಿಸ್ತಿಗೆ ಶಿಸ್ತಿನ ಒಳಪಟ್ಟು ನಮ್ಮ ಕಾರ್ಯವನ್ನು ಪಾರ್ಟಿಯನ್ನು ಕಟ್ಟುವಂಥ ಕೆಲಸವನ್ನು ಮಾಡೋಣ. ಯಾವುದೇ ಕಾರ್ಯಕರ್ತರು ಈ ಒಂದು ಘಟನೆಯಿಂದ ಎದೆ ಹೊಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎದೆ ಹೊಡ್ಕೋಬೇಡಿ. ಕಾರ್ಯಕರ್ತರು ಪಾರ್ಟಿ ಕಟ್ಟಕ್ಕೇನು ಬೇಕು, ಯಾಕೆಂದರೆ ಪಾರ್ಟಿ ಅಂತ ಹೇಳಿದ್ರೆ ಇದೊಂದು ರಾಷ್ಟ್ರದ ಕಾರ್ಯ ಅಂತ ಅಂದ್ಕೊಂಡಿರೋರು ನಾವು. ಹಾಗಾಗಿ ಈ ರಾಷ್ಟ್ರ ಕಟ್ಟುವಂಥ ಕೆಲಸನೆಲ್ಲ ಸೇರಿ ಮಾಡೋಣ ಅಂತ ಮಾತನ್ನು ಕಾರ್ಯಕರ್ತರು ಯಾರು ಎದೆ ಹೊಡ್ಕೋಬೇಡಿ. ಎಷ್ಟೇ ದೊಡ್ಡವರಾದರೂ ಕೂಡ ಇವತ್ತಲ್ಲ ನಾಳೆ, ಯಾಕೆಂದರೆ ಇದು ಮೊದಲನೇ ಬಾರಿ ಏನಲ್ಲ, ಅನೇಕ ಬಾರಿ ನಡೆದಿದೆ, ಅವ್ರ ಜೀವನದಲ್ಲೂ ನಡೆದಿದೆ. ಹಾಗಾಗಿ ಸರಿ ಮಾಡ್ಕೊಳ್ಳೋಂಥ ಕೆಲಸ ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ಆದರೂ ಮಾಡ್ಕೋಬೇಕು, ಸಾಮಾನ್ಯ ಕಾರ್ಯಕರ್ತರು ಮಾಡ್ಕೋಬೇಕು. ಇದು ಪಕ್ಷದ ನಿಯಮಗಳನ್ನು ಉಲ್ಲಂಘನೆ ಯಾರು ಮಾಡಬೇಕು. ಮುಂದಿನ ಚುನಾವಣೆಯಲ್ಲಿ ಇದು ಎಫೆಕ್ಟ್ ಆಗುತ್ತಾ? ಏನು ಎಫೆಕ್ಟ್ ಆಗಲ್ಲ. ಕಾರ್ಯಕರ್ತರ ಆಧಾರಿತ ಪಾರ್ಟಿ ನಮ್ಮದು. ನಾಯಕರ ಆಧಾರಿತ ಪಾರ್ಟಿ ಆದಾಗ ಮಾತ್ರ ಪಕ್ಷದಲ್ಲಿ ವ್ಯತ್ಯಾಸಗಳಾಗತ್ತೆ, ಚುನಾವಣೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಕಾರ್ಯಕರ್ತರ ಆಧಾರಿತವಾದಂಥ ಪಾರ್ಟಿ ಆಗಿರೋದ್ರಿಂದ ಯಾವ ಚುನಾವಣೆಗಳು ಕೂಡ ವ್ಯತ್ಯಾಸ ಆಗೋದಿಲ್ಲ. ತಡವಾದರೂ ಅಡವಾಗಿದೆ, ನೋ ಪ್ರಾಬ್ಲಮ್. ನಮ್ಮಲ್ಲಿ ಇರೋದು ಒಂದೇ ಟೀಮ್, ಭಾರತೀಯ ಜನತಾ ಪಾರ್ಟಿ ಟೀಮ್. ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡೋದ್ರಿಂದ ಮಿಕ್ಕ ನಾಯಕರು ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದವರು ಅಕಸ್ಮಾತ್ ಅವರು ಬದಲಾವಣೆ ಆಗಬೇಕು ಅಂತ ಹೇಳಿ ಈ ಒಂದು ಕಾರ್ಯದಿಂದ ಅವರಿಗೂ ಕೂಡ ಬದಲಾವಣೆ ಆಗ್ತಾರೆ ಮನಸ್ಸಲ್ಲಿ.
ನಾವು ತಪ್ಪು ಮಾಡಿದೇನೋ ಅಂತ ಅನಿಸ್ಬೋದು, ಜೊತೆ ತೆಗೆದು ಅವರಿಗೆ ಸಪೋರ್ಟ್ ಮಾಡಿದಂಥವ್ರಿಗೆ ನಾವು ತಪ್ಪು ಮಾಡಿದೇನಪ್ಪ ಅಂತ ಅನಿಸ್ಬೋದು. ಒಟ್ಟಾರೆ ಎಲ್ಲರೂ ನಾವು ವ್ಯಕ್ತಿಗತವಾಗಿ ಯಾವತ್ತೂ ಯೋಚನೆ ಮಾಡಿಲ್ಲ, ಸಿದ್ಧಾಂತಕ್ಕೋಸ್ಕರ ಕೆಲಸ ಮಾಡಿದಂಥ ಕಾರ್ಯಕರ್ತರು ಕಡೆ. ಹಾಗಾಗಿ ಆದರೆ ಯಾರನ್ನು ಕಳ್ಕೋಬೇಕು ಅಂತೇಳಿ ಯಾವುದೇ ಪಾರ್ಟಿಯ ಕಾರ್ಯಕರ್ತರಿಗೆ ನಾಯಕತ್ವ ಕಾಣಿಸೋದಿಲ್ಲ. ಆದರೆ ಅಶಿಸ್ತನ್ನು ಯಾವತ್ತೂ ಕೂಡ ಸಹಿಸೋದಿಲ್ಲ, ಪಾರ್ಟಿ ಅಶಿಸ್ತನ್ನು ಯಾವತ್ತೂ ಸಹಿಸೋದಿಲ್ಲ. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.